ರೋಡ್ ಆಕ್ಸಿಡೆಂಟ್ಗಳು ತುಂಬಾ ಆಗ್ತಾಯಿದ್ದಾವೆ. ಅದಕ್ಕೆ ಹಲವಾರು ರೀತಿಯ ಕಾರಣಗಳಿದ್ದಾವೆ. ನೋಡಿ, 2022 ಡಿಸೆಂಬರ್ ಒಂದು ಅಂಕಿಅಂಶ ಪ್ರಕಾರ ಭಾರತದಲ್ಲಿ ಸುಮಾರು 4,68,000 ವಾಹನ ಅಪಘಾತಗಳು ಆಗಿರ್ತವೆ. ಅದರಲ್ಲಿ ಸುಮಾರು 1,60,000 ಜನ ಅಸುನೀಗಿರುತ್ತಾರೆ. ಸೊ ಇದಕ್ಕೆ ಏನೇನು ಕಾರಣ, ಆಕ್ಸಿಡೆಂಟ್ ಆಗೋದಕ್ಕೆ ಮೇನ್ ಕಾರಣ, ಅದನ್ನು ಯಾವ ರೀತಿಯಿಂದ ತಡೆಗಟ್ಬೋದು, ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿರೋದು ಅದಕ್ಕೋಸ್ಕರನೇ. ಎಲ್ಲ ಜಾಗೃತಿ ಮೂಡಿಸಿ ಆದಷ್ಟು ನಾವು ಆಕ್ಸಿಡೆಂಟ್ಗಳನ್ನು ಕಡಿಮೆ ಮಾಡೋದಕ್ಕೆ ನಮ್ಮ ಡಿಪಾರ್ಟ್ಮೆಂಟಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಪ್ರತಿ ವರ್ಷವೂ ಸಹ ಈ ಕಾರ್ಯಕ್ರಮ ಇರುತ್ತೆ. ಸೊ ಏನು ಮೇನು ನಮ್ಮ ಆಕ್ಸಿಡೆಂಟ್ ಆಗೋದಕ್ಕೆ ಮೇನ್ ಕಾರಣ ಏನಾಗಿರುತ್ತೆ ಅಂದರೆ, ಒಂದು ಕುಡಿದು ವಾಹನ ಚಾಲನೆ ಮಾಡುವುದರಿಂದ ವಾಹನ ಆಕ್ಸಿಡೆಂಟ್ ಆಗುತ್ತೆ. ಕುಡಿಯೋದ್ರಿಂದ ಈ ನಮ್ಮ ಬ್ರೇನ್ ಅನ್ನೋದೇನಿದೆ ಅದು CPU ಇದ್ದಂಗೆ ಕಂಪ್ಯೂಟ್ರಿಗೆ ಎಲ್ಲ ಸಂಜ್ಞೆಗಳು ನಮ್ಮ ಬ್ರೇನ್ ಮುಖಾಂತರ ಬರೋದರಿಂದ, ಸೊ ನಾವು ಕುಡಿದಾಗ ಏನಾಗುತ್ತೆ, ನಮ್ಮ ಹೋಲ್ ಬಾಡಿ ಆಫ್ ದ ನರ್ವ್ ಸಿಸ್ಟಮ್ ಡಿಸ್ಟರ್ಬ್ ಆಗುತ್ತೆ. ಕಣ್ಣು ಕಾಣದೇ ಇರ್ಬೋದು, ಅಥವಾ ಮೆಂಟಾಲಿಟಿ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ತಾರೆ ಕುಡಿದಾಗ. ಸೊ ದಾರಿ ಸರಿ ಕಾಣದೇ ಆಕ್ಸಿಡೆಂಟ್ಗಳಾಗೋ ಸಂಭವ ಜಾಸ್ತಿನೇ ಇರುತ್ತೆ. ತದನಂತರ ಹೈ ಸ್ಪೀಡಿಂದನೂ ಆಕ್ಸಿಡೆಂಟ್ ಆಗುತ್ತೆ. ಹೈ ಸ್ಪೀಡ್ ಅಂದರೆ ನಾವು ಜೋರಾಗಿ ಹೋಗ್ತಾ ಇರಬೇಕಾದ್ರೆ ಒಂದು ಗಾಡಿ ಆಪೋಸಿಟ್ ಬರೋ ಗಾಡಿಗೆ ಹೈ ಸ್ಪೀಡಲ್ಲೇ ಬಂದರೆ ನಾವು ಬೇಗ ರೋಡ್ ಜಡ್ಜ್ಮೆಂಟ್ ತೊಗೊಳಕ್ಕಾಗಲ್ಲ. ಯಾವ ಕಡೆ ಹೋಗಬೇಕು, ಏನು ಮಾಡಬೇಕು, ಮೈಂಡು ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ಹಿತಮಿತಿಯಲ್ಲೇ ವಾಹನಗಳನ್ನು ಓಡಿಸ್ಬೇಕೆಂದು ತಮ್ಮಲ್ಲಿ ಕೇಳ್ಕೊತೀನಿ. ಆಮೇಲೆ ಮೇನ್ ರೀಸನ್ನು ಇದಕ್ಕೆ 3 ಕಾರಣ ಇದೆ. ಒಂದು, ರೋಡ್ ಕಂಡೀಷನ್ ಆಫ್ ದ ವೆಹಿಕಲ್ಲು, ಕಂಡೀಷನ್ ಆಫ್ ದ ರೋಡ್. ಆಮೇಲೆ ವೆದರ್ ಕಂಡೀಷನ್ ಏನಪ್ಪ ಅಂದರೆ, ಬೆಳಗಿನ ಜಾವದಲ್ಲಿ ಮಂಜು ಕವಿದ ವಾತಾವರಣ ಇರುತ್ತೆ. ಆ ವಾತಾವರಣದಲ್ಲಿ ನಾವು ವಾಹನಗಳನ್ನು ಓಡಿಸ್ಕೋದಕ್ಕೆ ಆಗೋದಿಲ್ಲ ಸರಿಯಾಗಿ. ಎದುರಿಗೆ ಬರ್ತಕ್ಕಂಥ ವಾಹನಗಳು ಸರಿಯಾಗಿ ಕಾಣಿಸ್ತಾ ಇರುವಾಗ, ಅಥವಾ ರೋಡಿನ ಜಡ್ಜ್ಮೆಂಟನ್ನು ನಾವು ವಾಹನ ಚಾಲನೆ ಮಾಡ್ತಿರ್ಬೇಕಾದ್ರೆ ರೋಡಿನ ಸ್ಟೇರಿಂಗ್ ಜಡ್ಜ್ಮೆಂಟ್ ಗೊತ್ತಾಗಲ್ಲ ಮಂಜು ಕವಿದ ವಾತಾವರಣದಲ್ಲಿ. ಆಮೇಲೆ ಕಣ್ಣು ಸರಿಯಾಗಿ ಕಾಣೋದಿಲ್ಲ, ಮುಂದೆ ಏನಿದೆ, ಯಾವ ವೆಹಿಕಲ್ ಇದೆ, ಅಥವಾ ಏನು ಅಬ್ಸ್ಟ್ರಕ್ಷನ್ ಇದೆ, ರೋಡ್ ಅಂಕುಡೊಂಕ ಇದೆಯಾ, ನೇರವಾಗಿದೆ, ಏನೂ ಕಾಣಲ್ಲ. ಅಂಥ ಒಂದು ವಾತಾವರಣದಲ್ಲಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಇನ್ನು ವೆಹಿಕಲ್ ಕಂಡೀಷನ್ ಅಂತ ಬಂದರೆ, ಮೊದಲಿಗೆ ನಾವು ಒಂದು ವಾಹನವನ್ನು ನಾವು ಸುರಕ್ಷಿತವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಒಯ್ಯಬೇಕಾದ್ರೆ ವೆಹಿಕಲ್ ಕಂಡೀಷನ್ ತುಂಬಾ ಮುಖ್ಯ. ಅದರ ಟೈರ್ಗಳು ಮತ್ತು ಬ್ರೇಕಿಂಗ್ ಸಿಸ್ಟಮ್ ಮೊದಲು ನಾವು ಅದನ್ನು ಕಂಡೀಷನಲ್ಲಿ ಇಡಬೇಕು. ಟೈರ್ ಅಂದರೆ ಆಲ್ಮೋಸ್ಟ್ ಎಲ್ಲದು ಹೊಸ ಅಥವಾ ರೀಕಂಡೀಷನಿಂಗ್ ಟೈರ್ಗಳಾದ್ರೂ ಒಳ್ಳೆ ಕಂಡೀಷನಲ್ಲಿ ಇರ್ತಕ್ಕಂಥ ಟೈರ್ಗಳನ್ನು ಯೂಸ್ ಮಾಡಿ ಆ ವಾಹನ ಅಪಘಾತಗಳಾಗೋದನ್ನು ತಪ್ಪಿಸ್ಬೋದು. ಇನ್ನು ಬ್ರೇಕಿಂಗ್ ಸಿಸ್ಟಮ್ ಅಂತ ಬಂದಾಗ ಸಿಲಿಂಡರ್ ಆಯಿಲ್ ಆಯಿತು, ಅಥವಾ ಸಿಲಿಂಡರ್ ಸೆಲ್ಗಳು, ಅಥವಾ ಬ್ರೇಕ್ ಶೂಸ್ ಅಂತ ಏನು ಕರಿತೀವಿ, ಅದನ್ನು ಒರಿಜಿನಲ್ ಕ್ವಾಲಿಟಿದೇ ನಾವು ಒರಿಜಿನಲ್ ಕ್ವಾಲಿಟಿ ಶೆಲ್ಸ್ ಅಥವಾ ಒರಿಜಿನಲ್ ಕ್ವಾಲಿಟಿ ಶೂ ಬ್ರೇಕ್ ಅಂತ ಕರಿತೇವೆ, ಅವನ್ನ ಹಾಕಿಸ್ಬೇಕು. ಯಾಕಂದರೆ ಇದರಿಂದ ಬ್ರೇಕಿಂಗ್ ಎಫಿಷಿಯನ್ಸಿ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸಡನ್ನಾಗಿ ಬ್ರೇಕ್ ಹಾಕಿದ್ರು ವಾಹನವನ್ನು ನಿಲ್ಲಿಸ್ತಕ್ಕಂಥ ಒಂದು ಚಾನ್ಸಸ್ ತುಂಬಾ ಇರುತ್ತೆ. ಅದರಿಂದ ವಾಹನ ಅಪಘಾತಗಳನ್ನು ನಾವು ತಡೆಗಟ್ಟಬಹುದು. ಇನ್ನು ಸಿಗ್ನಲ್ ಜಂಪಿಂಗ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಆಮೇಲೆ ಗಾಡಿ ಎಲ್ಲಿ ಬೇಕಂದ್ರಲ್ಲಿ ಗಾಡಿಗಳನ್ನು ನಿಲ್ಲಿಸಬಾರ್ದು. ಯಾವುದೋ ಒಂದು ಸಿಟಿಲಿ ಹೋಗ್ತಾ ಇದ್ದರೆ ಸಡನ್ನಾಗಿ ಗಾಡಿ ನಿಲ್ಲಿಸ್ಬಿಟ್ಟು ಹತ್ತೋದು ಇಳಿಯೋದು ಮಾಡೋದ್ರಿಂದ ಹಿಂದ್ಗಡೆಯಿಂದ ಬರ್ತಕ್ಕಂಥ ವಾಹನಗಳು ಗುದ್ದಿ ವಾಹನ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಆಮೇಲೆ ಓವರ್ಟೇಕಿಂಗ್ ಮಾಡಬೇಕಾದ್ರೆ ಯಾವಾಗಲೂ ನಾವು ಓವರ್ಟೇಕಿಂಗ್ ಮಾಡಬೇಕಾದ್ರೆ ಬಲಗಡೆಯಿಂದನೇ ಓವರ್ಟೇಕಿಂಗ್ ಮಾಡಬೇಕು. ತದನಂತರ ಇನ್ನು ಏನಕ್ಕೆ, ಆಮೇಲೆ ಮೇನಾಗಿ ನಾವು ಡ್ರೈವರ್ಗೆ ಕಾನ್ಸಂಟ್ರೇಷನ್ ಮುಖ್ಯ. ಒಂದು ವಾಹನ ಚಾಲನೆ ಮಾಡ್ಬೇಕಂದ್ರೆ ಡ್ರೈವರ್ ಅಂದರೆ ಯಾರು? ಫಸ್ಟು ಎ ಡ್ರೈವರ್ ಈಸ್ ಎ ಆಥರೈಸ್ಡ್ ಪರ್ಸನ್ ಟು ಡ್ರೈವ್ ಎ ವೆಹಿಕಲ್ ಫ್ರಮ್ ಒನ್ ಡೆಸ್ಟಿನೇಷನ್ ಟು ಅದರ್ ಡೆಸ್ಟಿನೇಷನ್ ಅಂತ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ ಒಂದು ಅಧಿಕೃತವಾಗಿ ಒಂದು ಚಾಲನೆ ಪರವಾನಗಿಯನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿಗೆ ನಾವು ಡ್ರೈವರ್ ಅಂತ ಕರಿತೀವಿ. ಅವರಿಗೆ ಗಾಡಿನ ಹೊಡಿಬೇಕಾದ್ರೆ ಪೀಸ್ ಆಫ್ ಮೈಂಡ್ ಇರಬೇಕು.
ಆಮೇಲೆ ಕಾನ್ಸಂಟ್ರೇಷನ್ ಇರಬೇಕು ಅವರಿಗೆ. ಕಾನ್ಸಂಟ್ರೇಷನ್ ಇಲ್ಲದೆ ಬಿಡೋಕ್ಕೆ ಗಾಡಿ ಹೋಗಬಾರ್ದು, ಅಪಘಾತಗಳು ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ವಾಹನಗಳನ್ನು ಚಾಲನೆ ಮಾಡುವ ಸಂದರ್ಭದಲ್ಲಿ ಮೊಬೈಲ್ ಫೋನ್ಗಳನ್ನು, ಈಗ ಆಲ್ಮೋಸ್ಟ್ ಎಲ್ಲರೂ ಮೊಬೈಲ್ ಫೋನ್ ಯೂಸ್ ಮಾಡ್ತಾರೆ, ಬಟ್ ವಾಹನ ಚಾಲನೆ ಮಾಡುವ ಸಂದರ್ಭದಲ್ಲಿ ದಯವಿಟ್ಟು ಯಾರು ಮೊಬೈಲ್ ಫೋನ್ಗಳನ್ನು ಯೂಸ್ ಮಾಡಬಾರ್ದು. ಒಂದು ಮೊಬೈಲ್ ಫೋನ್ ಯೂಸ್ ಮಾಡೋದ್ರಿಂದ ನಾವು ಕಾನ್ಸಂಟ್ರೇಷನ್ ಕಳ್ಕೊತೀವಿ, ನಮ್ಮ ಮನಸ್ಸಿನ ಚಂಚಲತೆ ಬೇರೆ ಕಡೆಗೆ ಹೋಗ್ತಾ ಇರುತ್ತೆ. ಆದ ಕಾರಣ ಸೊ ಮೊಬೈಲ್ ಫೋನ್ ಯೂಸಿಂದನೂ ಆ್ಯಕ್ಸಿಡೆಂಟ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಆದ ಕಾರಣ ದಯವಿಟ್ಟು ಡ್ರೈವಿಂಗ್ ಎ ಪರ್ಸನ್ ಡ್ರೈವಿಂಗ್ ಎ ವೆಹಿಕಲ್ ಏನು ವಾಹನ ಚಾಲನೆ ಮಾಡುವ ಸಂದರ್ಭದಲ್ಲಿ ಮೊಬೈಲ್ ಫೋನ್ಗಳನ್ನು ದಯವಿಟ್ಟು ಯಾರು ಯೂಸ್ ಮಾಡಬಾರ್ದು. ಪೀಸ್ ಆಫ್ ಮೈಂಡಿಂದ ಗಾಡಿಯನ್ನು ವಾಹನವನ್ನು ಚಾಲನೆ ಮಾಡ್ತಕ್ಕದ್ದು ತುಂಬ ಅವಶ್ಯಕತೆ ಇರುತ್ತೆ. ನಾವು ಎಷ್ಟು ಅರ್ಜೆಂಟಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಿರುತ್ತೋ ಅದಕ್ಕೆ ತಕ್ಕಂತೆ ನಾವು ಏನು ಮಾಡಬೇಕು, ಸುರಕ್ಷಿತವಾಗಿ ಹೋಗೋದು ಅಷ್ಟೇ ಮುಖ್ಯವಾಗಿರುತ್ತೆ. ನಾವು ಅರ್ಜೆಂಟಾಗಿ ಹೋಗೋದಕ್ಕಿಂತ ಎರಡೇ ನಿಮಿಷ ಕಾದ್ಬಿಟ್ಟು ಹೋಗಿ ಏನು ತೊಂದರೆ ಇಲ್ಲ, ಏನು ಅನಾಹುತ ಆಗಲಿದ್ದಂಗೆ ಅಷ್ಟು ನಾವು ಸುರಕ್ಷಿತವಾಗಿ ಹೋಗೋದನ್ನು, ನಮ್ಮ ಡೆಸ್ಟಿನೇಷನ್ ಮುಟ್ಟೋದನ್ನು ನಾವು ಕಾನ್ಸಂಟ್ರೇಷನ್ ಆಗಿ ಇರಬೇಕು ಮತ್ತು ಆ ಸುರಕ್ಷಿತವಾಗಿ ಹೋಗೋದನ್ನು ನಾವು ಕಲಿಬೇಕಾಗುತ್ತೆ. ಇನ್ನು ಯಾವಾಗಲೂ ಒಂದು ವಾಹನ ಚಾಲನೆ ಮಾಡ್ತಾ ಇರಬೇಕಾದ್ರೆ ರೋಡ್ ಸಿಗ್ನಲ್ಗಳನ್ನು, ರೋಡ್ ಸನ್ನೆಗಳನ್ನು ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು. ಮುಂದ್ಗಡೆ ಕಿರಿದಾದ ದಾರಿ ಇದೆ ಅಂತ ಹೇಳಿ ಬೋರ್ಡ್ ಹಾಕಿರ್ತಾರೆ, ಅಥವಾ ಸ್ಪೀಡ್ ಲಿಮಿಟ್ ಹಾಕಿರ್ತಾರೆ, ಅಥವಾ ಆ ಸ್ಕೂಲ್ ಝೋನ್ಗಳಲ್ಲಿ ಆ ವಾಹನ ಚಾಲನೆಯನ್ನು ನಾವು ಆದಷ್ಟು ಕಡಿಮೆ ವೇಗದಲ್ಲಿ ನಾವು ವಾಹನ ಚಾಲನೆ ಮಾಡಬೇಕು. ಆಮೇಲೆ ಸ್ವಲ್ಪ ಡ್ರೈವರ್ಗಳಿಗೆ ಸಂಜ್ಞೆಗಳ ಬಗ್ಗೆ ಅಥವಾ ಸೂಚನಾ ಫಲಕಗಳ ಬಗ್ಗೆ ಅರಿವಿರಬೇಕಾಗ್ತದೆ. ಗಾಡಿ ಚಾಲನೆ ಮಾಡಬೇಕಾದ್ರೆ ಇಷ್ಟೇ ಲಿಮಿಟಲ್ಲಿ ಹೋಗಬೇಕು, ಅಥವಾ ಮುಂದೆ ಕಿರಿದಾದ ರಸ್ತೆ ಇದೆ, ಮುಂದೆ ಎಡ ತಿರುವು ಇದೆ ಅಥವಾ ಬಲ ತಿರುವು ಇದೆ, ಸ್ಟ್ರೈಟಾಗಿ ಹೋಗಬೇಕು. ಸೊ ಅನ್ನೋದನ್ನು ಡ್ರೈವರ್ಗಳು ನೀವು ಚಾಲನೆ ತರಬೇತಿ ಏನು ಸ್ಕೂಲ್ಗಳಿಗೆ ಸೇರ್ಕೊತಿರಲ್ಲ, ಆವಾಗ ಈ ಒಂದು ಮಾಹಿತಿ ನಿಮಗೆ ಕೊಡ್ತಾರೆ, ಅದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿರ್ಬೇಕಾಗ್ತದೆ. ಆಮೇಲೆ ನೈಟ್ ವಾಹನ ಚಾಲನೆ ಮಾಡುವ ಸಂದರ್ಭದಲ್ಲಿ ಹೈ ಬೀಮ್ ಲೈಟ್ಗಳನ್ನು ಯಾವತ್ತೂ ಉಪಯೋಗ ಮಾಡಬಾರ್ದು. ಅಥವಾ ಒಂದು ಈಗ ನೈಟ್ ವಾಹನ ಚಾಲನೆ ಮಾಡೋ ಸಂದರ್ಭ ಒಂದು 2 ಗಂಟೆಯಿಂದ ಅಥವಾ ಮಿಡ್ ನೈಟ್ 1 ಗಂಟೆಯಿಂದ ಬೆಳಗಿನ 6 ಗಂಟೆ ತನಕ ಆದಷ್ಟು ನೀವು ವಾಹನ ಚಾಲನೆಯನ್ನು ಮಾಡುವ ಒಂದು ಏನು ಸಂದರ್ಭ ಏನು ಬಂದದ ಅದನ್ನು ಕಡಿಮೆ ಮಾಡಿ. ಯಾಕಂದರೆ ಸುಮಾರು 1 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಒಂದು ಮಂಜು ಕವಿದ ವಾತಾವರಣ ಇರುತ್ತೆ. 2 ಮನುಷ್ಯನಿಗೆ ನಿದ್ರಾ ದೇವತೆ, ನಿದ್ರೆ ಬರೋ ತುಂಬ ಟೈಮಿಂಗು, ನಿದ್ರಾ ಆವರಿಸಿಕೊಳ್ಕೊಂಥ ಟೈಮಿಂಗೇ ಅದು. ಅದಕ್ಕೋಸ್ಕರ ಅದಷ್ಟನ್ನು ನೀವು ಚಾಲನೆ ಮಾಡೋ ಸಂದರ್ಭ ಬಂದರೆ ಅದನ್ನು ಆ ಟೈಮಿಂಗನ್ನು ಅವಾಯ್ಡ್ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಪ್ರತಿ 3 ಅಥವಾ 4 ತಿಂಗಳಿಗೊಮ್ಮೆ ನಿಮ್ಮ ಹೆಲ್ತ್ ಚೆಕಪ್ಗಳನ್ನ ಮಾಡಿಸ್ಬೇಕು ಡ್ರೈವರ್ಗಳು. ಏನಕ್ಕಂದರೆ ಕಣ್ಣಿನ ಪರೀಕ್ಷೆ, ಕಣ್ಣಿನ ಒಂದು ಇದು ಭಾಳ ಮುಖ್ಯನೇ ಆಗಿರುತ್ತೆ. ಹಾರ್ಟಿಂದ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಡ್ರೈವರ್ಗಳಿಗೆ ಜಾಸ್ತಿ. ಸೊ ಅವನ್ನೆಲ್ಲ ನೀವು ಹೆಲ್ತ್ನ ಕಂಡೀಷನ್ ಚೆನ್ನಾಗಿ ಇಟ್ಕೊಂಡು ಗಾಡಿನ ನೀವು ವಾಹನ ಚಾಲನೆಯನ್ನು ಮಾಡಬೇಕು. ಆಮೇಲೆ ಎಲ್ಲಿ ಬೇಕಂದರೆ ಈ ಬಸ್ ವಿತೌಟ್ ಏನಂತಾರೆ ಸ್ಟಾಪೇ ಇರಲ್ಲ, ಆ ಸ್ಟಾಪಲ್ಲಿ ಬಂದು ಸುಮ್ಮನೆ ಗಾಡಿ ನಿಲ್ಲಿಸೋದು, ಪ್ಯಾಸೆಂಜರ್ಸನ್ನು ಹತ್ತೋದು, ಇಳಿಸೋದು ಮಾಡೋದು, ಹಿಂದಿಂದ ಬರೋದು, ಗಾಡಿ ಹೊಡೆಯೋದು ಇದೇ ಆಗಿರುತ್ತೆ. ಇದರಿಂದನೂ ಸಹ ಆಕ್ಸಿಡೆಂಟ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಆಮೇಲೆ ಒಬ್ಬ ಡ್ರೈವರ್ಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಗಾಡಿ ಹೊಡೆಯುವ ಸಂದರ್ಭದಲ್ಲಿ ಅವನಿಗೆ ಯಾವ ಟೈಮಿನಲ್ಲಿ ಹಂಪ್ಸ್ ಬಂದರೆ ಯಾವ ಟೈಮಿನಲ್ಲಿ ನಾವು ಆ ಗೇರ್ನ ಚೇಂಜ್ ಮಾಡಬೇಕು, ಅಥವಾ ಇಳಿಜಾರು ಪ್ರದೇಶ ಇದ್ದಾಗ, ಏರುದಿಮ್ಮೆ ಇದ್ದಾಗ ಯಾವ ಗೇರಿನಲ್ಲಿ ಹೋಗ್ಬೇಕು ಅನ್ನೋದು ತುಂಬ ನಾಲೆಡ್ಜ್ ಆಗಿರುತ್ತೆ. ಪೆಟ್ರೋಲ್ ಉಳಿತತಿಗೆ ಅಂತ ಹೇಳಿ ಡೌನಲ್ಲಿ ಏನಾದರೂ ನ್ಯೂಟ್ರಲ್ ಹೋದರೆ ಅಪಘಾತ ಆಗೋದಂತೂ ಗ್ಯಾರಂಟಿ. ನೀವು ಪೆಟ್ರೋಲ್ ಉಳ್ಸೋಕೆ ಹೋಗಿ ಜೀವನ ಕಳ್ಕೊಳ್ಳೋ ಒಂದು ಪರಿಸ್ಥಿತಿ ಬರುತ್ತೆ. ಆಮೇಲೆ ವಾಹನ ಚಾಲನೆ ಮಾಡುವ ಸಂದರ್ಭದಲ್ಲಿ 2 ವೀಲರ್ಸ್ ಹೆಲ್ಮೆಟನ್ನು ಕಡ್ಡಾಯವಾಗಿ ಮಾಡಿದ್ದಾರೆ. ಎಲ್ಲರೂ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಿ ನೀವು ವಾಹನ ಚಾಲನೆಯನ್ನು ಮಾಡ್ತಕ್ಕದ್ದು. ಸಿಕ್ಕಾಪಟ್ಟೆ ದಂಡನೂ ಇದೆ. ಹೆಲ್ಮೆಟ್ ಇಲ್ಲದೇ ನಾವು ವಾಹನ ಚಾಲನೆ ಮಾಡೋದ್ರಿಂದ ಫಸ್ಟು ನಮಗೆ ಏಟಾಗದೆ ತಲೆಗೆ ಫಸ್ಟು ಕೊಡೋದೇ ತಲೆ. ನಾವು ವಾಹನ ಯಾವುದು 2 ವೀಲರ್ ಓಡಿಸ್ತಾ ಇರಬೇಕಾದ್ರೆ ಮೆದುಳಿಗೆ ಏನಾದರೂ ಏಟಾಯಿತು ಅಂದರೆ ಮನುಷ್ಯ ಒಂದು ಕೋಮಾ ಸ್ಟೇಜಿಗೆ ಹೋದರೆ
ಅವನ ಮನುಷ್ಯನು ಇದನ್ನ ಆಗಂಗಿಲ್ಲ, ಏನೋ ಆ ಕೋಮಾ ಸ್ಟೇಜ್ ಅಂತಂದರೆ ಅದು ಒಂಥರ ಶವ ಇದ್ದಂಗೆ, ಆ ಸ್ಟೇಜಿಗೆ ಹೋಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಆಮೇಲೆ ಕೋಮಾ ಸ್ಟೇಜಿಗೆ ಹೋದರೆ ಅದು ಈಕ್ವಲೆಂಟ್ ಟು ಡೆತ್ ಇದ್ದಂಗೆ. ಸೊ ಇವನ್ನೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ದಯವಿಟ್ಟು ದ್ವಿಚಕ್ರ ವಾಹನಗಳನ್ನು ಚಾಲನೆ ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಸಹ ಹೆಲ್ಮೆಟನ್ನು ಧರಿಸಿ ಚಾಲನೆ ಮಾಡತಕ್ಕದ್ದು. ಆಮೇಲೆ ನಾಲ್ಕು ಚಕ್ರದ ವಾಹನ ಅಂದರೆ ಕಾರ್ ಇರ್ಬೋದು ಅಥವಾ ಜೀಪ್ ಇರ್ಬೋದು, ಇಬ್ಬರೂ ಸೀಟ್ ಬೆಲ್ಟ್ಗಳನ್ನು ಹಾಕಬೇಕು. ಸೀಟ್ ಬೆಲ್ಟ್ ಹಾಕೋದ್ರಿಂದ ವಾಹನ ಅಪಘಾತವಾಗುವ ಸಂದರ್ಭದಲ್ಲಿ ಅವನಿಗೆ 80% ಏನು ಮನುಷ್ಯನಿಗೆ ಗಾಯ ಆಗೋದನ್ನು ತಪ್ಪಿಸುತ್ತೆ. ತಪ್ಪಿಸುತ್ತೆ ಅಂದರೆ ನಮಗೆ 100% ಗಾಯ ಆಗುತ್ತೆ ಅಂದರೆ 80% ಆ ಗಾಯ ಆಗೋದನ್ನು ತಪ್ಪಿಸುತ್ತೆ. ಈಗ ಸೀಟ್ ಬೆಲ್ಟ್ ಹಾಕೋದ್ರಿಂದ ಇಬ್ಬರು ಹಾಕಬೇಕು. ಫ್ರಂಟಲ್ಲಿ ಇರ್ತಕ್ಕಂತಹ ಡ್ರೈವರು, ಡ್ರೈವರನ್ನು ಎಡಬಲ್ಲಿ ಕೂತ್ಕೊಂಡಿರ್ತಾರಲ್ಲ ಅವ್ರು ಡ್ರೈವರ್ ಅಂತ ಕರಿತೀವಿ, ಅವರು ಸಹ ಸೀಟ್ ಬೆಲ್ಟನ್ನು ಕಡ್ಡಾಯವಾಗಿ ಧರಿಸಿ ವಾಹನ ಚಾಲನೆ ಮಾಡತಕ್ಕದ್ದು. ವಾಹನ ಚಾಲನೆ ಮಾಡುವ ಸಂದರ್ಭದಲ್ಲಿ ಒಬ್ಬರ ಜೊತೆಗೆ ಒಬ್ಬರು ಮಾತಾಡ್ಕೊತನ ದಯವಿಟ್ಟು ವಾಹನ ಚಾಲನೆಯನ್ನು ಡೋಂಟ್ ಟಾಕ್ ವಿತ್ ಅದರ್ಸ್ ವೈಲ್ ಡ್ರೈವಿಂಗ್. ಒಬ್ಬರೇ ಅದರಿಂದ ಕಾನ್ಸಂಟ್ರೇಷನ್ನು ನಮಗೆ ತಪ್ಪುತ್ತೆ. ಆಮೇಲೆ ಸರಿಯಾಗಿ ಸ್ಟೇರಿಂಗ್ ಜಡ್ಜ್ಮೆಂಟ್ ಆಗಲಿ ಅಥವಾ ರೋಡ್ ಜಡ್ಜ್ಮೆಂಟ್ ಆಗಲಿ ನಮಗೆ ಗೊತ್ತಾಗಲ್ಲ. ಸಡನ್ನಾಗಿ ಆಕ್ಸಿಡೆಂಟ್ ಆಗೋ ಸಂಭವಗಳು ಜಾಸ್ತಿನೇ ಇರುತ್ತೆ. ಅದಕ್ಕೆ ಡೋಂಟ್ ಟಾಕ್ ವಿತ್ ಅದರ್ಸ್ ವೈಲ್ ಡ್ರೈವಿಂಗ್ ಅಂತ ಕರೀತಾರೆ. ಯಾವುದೇ ಕಾರಣಕ್ಕೂ ಒಬ್ಬ ಡ್ರೈವರಿಗೆ ಒಂದು ಆ್ಯಟಿಟ್ಯೂಡ್, ವ್ಯಕ್ತಿತ್ವ ಇರಬೇಕಂದ್ರೆ ಆ ವ್ಯಕ್ತಿತ್ವ ಮೊದಲನೇದು ಫೋರ್ ವೀಲರ್ ಯಾವುದೇ ವಾಹನ, ದ್ವಿಚಕ್ರ ಅದು 4 ಚಕ್ರದ ವಾಹನ ಆಗಲಿ, ನೀವು ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರೆ ನೈಬರ್ ಜೊತೆ ದಯವಿಟ್ಟು ಮಾತಾಡ್ಕೊತ ಡ್ರೈವಿಂಗನ್ನು ಮಾಡಬೇಡಿ. ಸೊ ಇವೆಲ್ಲ ನಮ್ಮ ಡ್ರೈವರ್ಸ್ಗಳಿಗೆ ಇರಬೇಕಾದ ಒಂದು ಮಾನದಂಡಗಳು. ಸೊ ಇವನ್ನೆಲ್ಲ ಪಾಲಿಸಿ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ವಾಹನ ಅಪಘಾತಗಳನ್ನು ತಡೆಗಟ್ಟಬೇಕು. ಅದೆಲ್ಲ ನಿಮಗೆ ಜಾಗೃತಿ ಇರಬೇಕಂತ ನಾನು ಈ ಮೂಲಕ ಕೇಳಿಕೊಂಡು, ನೀವು ಡ್ರೈವಿಂಗ್ ಮಾಡಿಸೋ ಸಂದರ್ಭದಲ್ಲಿ ಎಲ್ಲರೂ DL ಮಾಡಿಸಿ, ಜೊತೆಗೇ ವಾಹನ ವಿಮೆಯನ್ನು ಖಂಡಿತವಾಗಿ ಎಲ್ಲರೂ ಮಾಡಿಸಲೇಬೇಕು. ಸಿಕ್ಕಾಪಟ್ಟೆ ಫೈನ್ ಇದೆಯಪ್ಪ, ಸುಳ್ಳು ಹೇಳ್ತಾ ಇಲ್ಲ, ಸಿಕ್ಕಾಪಟ್ಟೆ ಫೈನ್ ಇದೆ. ಒಂದು ವಾಹನ ಚಾಲನೆ ಡಿಕ್ಕಿಯಿಂದ ಯಾರಾದರೂ ಮನುಷ್ಯ ಸತ್ತರೆ ವಾಹನ ವಿಮೆ ಇಲ್ಲ ಅಂದರೆ ಸುಮಾರು 60 ರಿಂದ 80 ಲಕ್ಷ ತನಕನ ದಂಡ ಕಟ್ಟಬೇಕಾಗುತ್ತೆ. ಇಲ್ಲ ಇಂಪ್ರೂವ್ಮೆಂಟ್, ಜೈಲು ಶಿಕ್ಷೆ, ಅಥವಾ ನಿಮ್ಮ ದಂಡ ಕಟ್ಟೋಕ್ಕೆ ಆಗಲಿಲ್ಲ ಜೈಲು ಶಿಕ್ಷೆ, ದಂಡಕ್ಕಾಗ್ತದೆ ನಿಮ್ಮ ಹೊಲ ಮನೆ ಮಾರಿಬಿಟ್ಟಾದರೂ ಅವರು ದಂಡ ಕಟ್ಟಿಸ್ಕೊತಾರೆ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಇದನ್ನೆಲ್ಲ ನಾವು ತಡೆಗಟ್ಟಬೇಕಂದ್ರೆ 3 ರೀಸನ್ ಇದೆ. ಒಂದು, ಡ್ರೈವರ್ಗಳಿಗೆ ಎಜುಕೇಷನ್ ಕೊಡಬೇಕು, ವಾಹನ ಚಿಹ್ನೆಗಳ ಬಗ್ಗೆ ಅವರಿಗೆ. ಎರಡನೇದು, ನಾವು ಅದನ್ನು ತಡೆಗಟ್ಟುವುದಕ್ಕೆ ಇನ್ನೊಂದು ಹೊಸ ಮಾರ್ಗ ಅಂದರೆ ಇಂಜಿನಿಯರಿಂಗ್. ಅಂದರೆ ಈ ರೋಡ್ಗಳಲ್ಲಿ ಅಲ್ಲಲ್ಲಿ ಆ ಸೂಚನಾ ಫಲಕಗಳನ್ನು ಅಳವಡಿಸುವ ಮುಖಾಂತರ ನ್ಯೂ ಟೆಕ್ನಾಲಜಿ ಸಿಸ್ಟಮ್ಸ್ ಏನು ಯೂಸ್ ಮಾಡಿ ವಾಹನ ಅಪಘಾತಗಳನ್ನು ನಾವು ತಡೆಗಟ್ಟಬಹುದು. ಒಂದು ಫೆಟಲ್ ಕೇಸ್ ಅಥವಾ ಒಂದು ಡೆತ್ ಕೇಸ್ ಆದರೆ ನಾವು ಸಾರಿಗೆ ಇಲಾಖೆ, ಪೊಲೀಸ್ ಡಿಪಾರ್ಟ್ಮೆಂಟು, PWD ಡಿಪಾರ್ಟ್ಮೆಂಟು, ಈ 3 ಡಿಪಾರ್ಟ್ಮೆಂಟ್ ಹೋಗಿ ಯಾವ ಸ್ಥಳದಲ್ಲಿ ಒಂದು ಫೆಟಲ್ ಕೇಸ್ ಅಥವಾ ಡೆತ್ ಕೇಸ್ ಆಗಿರುತ್ತೋ ಅಲ್ಲಿಗೆ ಹೋಗಿಬಿಟ್ಟು, ಆ ಸ್ಪಾಟಿಗೆ ಹೋಗಿಬಿಟ್ಟು ನಾವು ಫಸ್ಟ್ ಸ್ಟಡಿ ಮಾಡೋದು, ಏನಕ್ಕೆ ಅದು ಆಕ್ಸಿಡೆಂಟ್ ಆಯಿತು, ಅದಕ್ಕೆ ಮೂಲ ಕಾರಣ ಏನು. ಅದರಿಂದ ಇಂಜಿನಿಯರಿಂಗ್ ಅಂದರೆ ಈ ರೋಡಿನಲ್ಲೇ ಏನಾದರೂ ಒಂದು ತಪ್ಪು ಇದೆಯಾ, ಅಥವಾ ವಾಹನ ಅವ್ನು ಚಾಲನೆ ಮಾಡಬೇಕಾದ್ರೆ ಅವನದು ತಪ್ಪಿದೆಯಾ, ಅವನು ಸ್ಟಡಿ ಮಾಡಿಬಿಟ್ಟು ಒಂದು ಗೌರ್ಮೆಂಟಿಗೆ ರಿಪೋರ್ಟ್ ಕೊಡ್ತೀವಿ. ಅಲ್ಲೇನಾದರೂ ಸಂದರ್ಭದಲ್ಲಿ ಅಂಥ ಆಕ್ಸಿಡೆಂಟ್ ಆಗೋ ಸಂದರ್ಭ ಕಡಿಮೆ ಮಾಡೋದಕ್ಕೆ ನಾವು ಅಲ್ಲಿ ಸೂಚನಾ ಫಲಕಗಳನ್ನಾಗಲಿ, ಅಥವಾ ತಿರುವು ಇದೆ, ಎಡ ತಿರುವು ಇದೆ, ಬಲ ತಿರುವು ಅನ್ನೋ ಸೂಚನಾ ಫಲಕಗಳನ್ನು ಹಾಕೋ ಮುಖಾಂತರ ಅಲ್ಲಿಗೇನು ನಮಗೆ ಸಜೆಷನ್ ಟು ಅವಾಯ್ಡ್ ದ ಆಕ್ಸಿಡೆಂಟ್, ನಮಗೆ ಒಂದು ರಿಪೋರ್ಟನ್ನು ಕೊಡ್ತೀವಿ ನಾವು ಗೌರ್ಮೆಂಟಿಗೆ. ಇನ್ನು ಎನ್ಫೋರ್ಸ್ಮೆಂಟ್ ಮುಖಾಂತರ ನಾವು ಇದನ್ನು ತಡೆಗಟ್ಟೋಕ್ಕೆ ನಾನಾ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀವಿ. ನಾವು ಎನ್ಫೋರ್ಸ್ಮೆಂಟ್ ಮಾಡಬೇಕಾದ್ರೆ, ರೋಡಲ್ಲಿ ಇರಬೇಕಾದ್ರೆ ಎಲ್ಲದನ್ನು ಚೆಕ್ ಮಾಡ್ತಾ ನಾವು ಅವೇರ್ನೆಸ್ಸು ಕೊಡ್ತೀವಿ. ಇನ್ಸೂರೆನ್ಸ್ ಇಲ್ಲಾಂದರೆ ಏನಾಗುತ್ತೆ, DL ಇಲ್ಲಾಂದರೆ ಏನಾಗುತ್ತೆ, DL ಇಲ್ಲಾಂದರೆ ಇನ್ಸೂರೆನ್ಸ್ ಕ್ಲೇಮ್ ಆಗಲ್ಲ. ಅದಕ್ಕೆ ಪ್ರತಿಯೊಬ್ಬರೂ ಸಹ ವಾಹನ ಅನುಜ್ಞಾ ಪತ್ರ ಅಂತ ಕರಿತೀವಿ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಡ್ರೈವಿಂಗ್ ಲೈಸೆನ್ಸ್, ವಾಹನ ಚಾಲನೆ ಪತ್ರನ ಪ್ರತಿಯೊಬ್ಬರೂ ಸಹ ಮಾಡಿಸ್ಕೊಳ್ಳಿ. ಅದು ನಿಮಗೆ ಆ ಆಧಾರ್ ಕಾರ್ಡ್ ಎಷ್ಟು ಮುಖ್ಯನೋ ಅದೇ ರೀತಿ ನಾವು DL ಅನ್ನು ಸಹ ಅಷ್ಟೇ ಮುಖ್ಯವಾಗಿರುತ್ತೆ, ಅದನ್ನು ಮಾಡಿಸ್ಕೊಳ್ಳಿ ಅಂತ
ಕೇಳ್ಕೊತೀನಿ. ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಈಗ ನಮ್ಮ ಸಂಸ್ಥೆಯಲ್ಲಿ SSC GD, BSF, CRPF, CISF, ITBP, SSB, ಆಸಾಂ ರೈಫಲ್ಸ್, SSF, MTS ಹಾಗೂ ಹವಾಲ್ದಾರ್, AOC, ಅಗ್ನಿವೀರ ಆರ್ಮಿ ಫಿಸಿಕಲ್ ಆ್ಯಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.